Let's go to the word of God. Jeremiah chapter 31 verse 12. This is the promise for our month July. ಯೆರೆಮೀಯ 31. And we have been learning since 2 weeks about this. ಇದರ ಕುರಿತಾಗಿ ನಾವು 2 ವಾರದಿಂದ ಕಲಿತಾ ಇದ್ದೇವೆ. Chapter 31 and verse 12. ಯೆರೆಮೀಯ 31:12. See, there may be, adding lot of, explanation in English if I read this verse in Amplified Version. Don't be confused. This is just an explanation what this version gives about that particular, verse. ಇದೇ ವಾಕ್ಯವನ್ನು ಇನ್ನೂ ಆಳವಾಗಿ ಬೇರೆ ಭಾಷಾಂತರದಲ್ಲಿ ಓದುವಾಗ ದಯಮಾಡಿ ಯಾರು ಕೂಡ ಕನ್ಫ್ಯೂಸ್ ಆಗಬಾರದು. ಅದೇ ವಾಕ್ಯನೇ ಇನ್ನೂ ಅರ್ಥಪೂರ್ಣವಾಗಿ ಕೊಡಲ್ಪಟ್ಟಿರುವಂಥದ್ದು. We studied about they will come and sing loud and shout for joy on the height of Zion. That was the focus last week. ಕಳೆದ ವಾರ ನಾವು ಕಲಿತಂತದ್ದು ಅದೊಂದು ಶಿಖರದ ಮೇಲೆ ಆದಂತಹ ಅನುಭವದ ಕುರಿತಾಗಿ. We learned about 5 explanation of the height. ಆ ಒಂದು ಶಿಖರದಲ್ಲಿ 5 ಮುಖ್ಯವಾದ ವಿಷಯದ ಕುರಿತಾಗಿ ನಾವು ಕಲಿತಿದ್ದೇವೆ. And you are there. You are not striving to go there. You are already there if you are in Christ Jesus. ಕ್ರಿಸ್ತನಲ್ಲಿ ಇರುವಂತವರಾದರೆ ನಾವು ಆ ಶಿಖರದ ಮೇಲೆ ಹೋಗುವುದಕ್ಕಾಗಿ ಪ್ರಯತ್ನ ಪಡುವವರಲ್ಲ, ಈಗಾಗಲೇ ಅಲ್ಲಿ ನಾವಿದ್ದೇವೆ. So the only thing that is expected is you just need to thank the Lord and release what you have. ನಮ್ಮಿಂದ ಅಪೇಕ್ಷಿಸುವಂತದ್ದು ಏನಂದ್ರೆ ನಾವು ದೇವರಿಗೆ ಕೃತಜ್ಞತಾ ಪೂರ್ಣವಾಗಿ ಅದನ್ನ ನಾವು ಬಾಯಿ ಬಿಟ್ಟು ಅರಿಕೆ ಮಾಡುವಂತದ್ದು. Believe and speak and release and leave. ಅದನ್ನ ನಂಬಿ ಅದನ್ನ ಮಾತನಾಡಿ ಬಿಟ್ಟು ದೇವರಲ್ಲಿ ಅದನ್ನ ಸ್ವೀಕರಿಸುವಂತದ್ದು. Okay, let's come to the next portion of this word. It says, and they will be radiant with joy over the goodness of the Lord. ದೇವರು ಮಾಡಿದಂತ ಎಲ್ಲಾ ಒಳ್ಳೆಯ ಕಾರ್ಯಗಳಿಗೆ ಅವರು ಬಹಳ ಸಂತೋಷದಿಂದ ಖುಷಿಯಿಂದ ಸಂಭ್ರಮಿಸುವಂತವರಾಗಿದ್ದಾರೆ. If you are called to Jesus, if you have come back to the Lord, your privilege is to experience the goodness of the Lord. Amen. ನೀವು ದೇವರಲ್ಲಿ ಹಿಂದಿರುಗಿ ಬರುವವರಾಗಿದ್ದರೆ ಅದು ಅರ್ಥ ಏನಂದ್ರೆ ನಾವು ಕ್ರಿಸ್ತನ ಎಲ್ಲಾ ಆನಂದವನ್ನು ಸಂತೋಷವನ್ನು ಅನುಭವಿಸುವವರಾಗಿರಬೇಕು. You need to know that they have come to the Lord with singing praises and joyfully they are rejoicing in the Lord, and at the same time their faces were radiant because of their goodness of the Lord. ಅವರು ಹಿಂತಿರುಗಿ ಕ್ರಿಸ್ತನಲ್ಲಿ ಬಂದು ಆನಂದಿಸುತ್ತಾ ಸಂತೋಷದಿಂದ ಆರಾಧನೆ ಮಾಡ್ತಾ ಇರುವಾಗ ಅವರ ಮುಖವು ಪ್ರಕಾಶಗೊಳ್ಳುತ್ತದೆ. The word goodness only matches God. ಈ ಒಳ್ಳೆತನ ಎಂಬುದು ಅದು ದೇವರಿಗೆ ಮಾತ್ರ ಹೋಲುವಂತದ್ದಾಗಿರುತ್ತೆ. When you study the word awesome, that only matches God. It cannot be used to any other thing. ಆಮೇಲೆ ಈ awesome ಎನ್ನುವಂತಹ ಪದವು ಅದು ಬೇರೆ ಯಾರಿಗೂ ಯಾವುದಕ್ಕೂ ಹೋಲುವುದಕ್ಕೆ ಸಾಧ್ಯವಿಲ್ಲ. ಅದು ದೇವರಿಗೆ ಮಾತ್ರ ಕೊಡಲ್ಪಟ್ಟಂತ ವಿಶೇಷವಾದ ಪದ. When we talk about goodness, it only focuses on God. ಆಮೆನ್. ಒಳ್ಳೆತನ ಎಂಬುದಾಗಿ ಹೇಳುವಾಗಲೂ ಕೂಡ ಅದು ಬರೀ ದೇವರನ್ನು ದೃಷ್ಟಿಸಿ ಮಾತನಾಡುವಂತದ್ದಾಗಿದೆ. Bible says our God is a good God. ಆಮೆನ್. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ. Whatever he does good. ಆಮೆನ್. ಆತನು ಮಾಡುವಂತದ್ದೆಲ್ಲವೂ ಕೂಡ ಒಳಿತಾಗಿರುವುದು. There is nothing wrong, nothing bad in him. ಆಮೆನ್. ಆತನಲ್ಲಿ ಯಾವುದು ಕೆಟ್ಟದಿಲ್ಲ, ಆತನು ಯಾವುದು ಕೆಟ್ಟದನ್ನು ಮಾಡುವವನಲ್ಲ. Whatever he do, whatever he give, goodness he gives. ಆಮೆನ್. ಆತನು ಮಾಡುವಂತದ್ದೆಲ್ಲವೂ ಕೂಡ ಒಳಿತನ್ನೇ ಕೊಡುವಂತ ದೇವರಾಗಿದ್ದಾರೆ. Hallelujah. Hallelujah. So this morning I want you to know you are supposed to enjoy the goodness of the Lord. ಈ ಬೆಳಗಿನ ಜಾವದಲ್ಲಿ ನೀವು ತಿಳ್ಕೋಬೇಕಾಗಿರುವಂತದ್ದು ದೇವರು ಮಾಡಿದಂತ ಒಳ್ಳೆಯ ಕಾರ್ಯಗಳನ್ನು ನೀವು ಆನಂದಿಸುತ್ತಾ ಅದನ್ನ ಸ್ವೀಕರಿಸುವಂತವರಾಗಿರಬೇಕು. Many people's faces are not radiant because they doesn't know that they have the goodness of the Lord. ಎಷ್ಟೋ ಜನರ ಮುಖವು ಪ್ರಕಾಶಗೊಂಡಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ದೇವರ ಒಳ್ಳೆಯತನವು ನಮ್ಮೊಳಗೆ ಇದೆ ಎಂಬುದಾಗಿ. And secondly, they doesn't know what is the meaning of the goodness of the Lord. ಎರಡನೇದಾಗಿ ದೇವರ ಒಳ್ಳೆಯತನ ಎಂದರೆ ಅದರ ಅರ್ಥ ಕೂಡ ಗೊತ್ತಿಲ್ಲ, ಆದ ಕಾರಣ ಅವರ ಮುಖವು ಪ್ರಕಾಶಗೊಂಡಿಲ್ಲ. Hallelujah. If you know the goodness of the Lord that is upon you and know the meaning of it, you are going to be radiant. ದೇವರ ಆ ಒಳ್ಳೆತನದ ಅರ್ಥವು ಹಾಗೂ ದೇವರ ಒಳ್ಳೆತನ ನಮ್ಮ ಮೇಲೆ ಇದೆ ಎಂಬುದಾಗಿ ನಾವು ತಿಳಿಯುವುದಾದರೆ ನಮ್ಮ ಮುಖವು ಪ್ರಕಾಶಗೊಳ್ಳುತ್ತದೆ. The word goodness in Hebrew that means tob, T-O-B. ಈ ಒಳ್ಳೆತನ ಎಂಬುದಾಗಿ ಹಿಬ್ರುವಲ್ಲಿ ಹೇಳಬೇಕಾದ್ರೆ TOB ಎಂಬುದಾಗಿ tob, they call it tob. ಅದನ್ನು ತೋಬ್ ಎಂಬುದಾಗಿ ಕರೀತಾರೆ. That the meaning of that word is pleasantness, beautiful and beneficial. ಆ ಒಂದು ಪದದ ಅರ್ಥ ಅದು ಸೌಂದರ್ಯ ಉಳ್ಳದು ಹಾಗೂ ಬಹಳ ಒಂದು ಲಾಭ ಉಳ್ಳದು ಆಗಿದೆ. ಆಮೆನ್.
the goodness of the Lord is not going to subtract things from your life. Amen. It is going to add things into your life. ದೇವರ ಒಳ್ಳೆತನವು ನಮ್ಮ ಜೀವಿತದಲ್ಲಿ ಯಾವುದನ್ನು ಕಳೆಯುವಂತದ್ದಲ್ಲ, ಬದಲಾಗಿ ಸೇರಿಸುವಂತದ್ದಾಗಿರುತ್ತೆ. It is going to adorn you more Amen. of what God has for your life. ದೇವರು ನಮ್ಮ ಜೀವಿತದಲ್ಲಿ ಏನಿದೆ ಅದು ನಮ್ಮ ಜೀವಿತದಲ್ಲಿ ಇನ್ನೂ ಎರಡರಷ್ಟಾಗಿ ನಮ್ಮ ಮೇಲೆ ಬರುವಂತದ್ದಾಗಿದೆ. The meaning of the word goodness in Latin means bonus. ಲ್ಯಾಟಿನ್ ಪದದಲ್ಲಿ ಈ ಒಳ್ಳೆತನ ಎಂಬುದಾಗಿರುವಂತಹ ಅರ್ಥ ಬೋನಸ್ ಎಂಬುದಾಗಿ. Do you like to have bonus in your job, right? ಎಲ್ಲರಿಗೂ ಕೂಡ ನಮ್ಮ ಕೆಲಸದಲ್ಲಿ ಬೋನಸ್ ಸಿಗಬೇಕು ಎಂಬುದಾಗಿ ಆಸೆ You ಉಂಟು. don't like it's a bonus. Okay, the meaning of that is generosity. ಈ ಬೋನಸ್ ಎಂಬುದರ ಅರ್ಥ ಇನ್ನು ಹೆಚ್ಚಾಗಿ ಕೊಡುವಂತದ್ದು ಎಂಬುದಾಗಿ. So the goodness is the nature of God. ಈ ಒಳ್ಳೆತನವು ದೇವರ ಗುಣ ಆಗಿದೆ. It is what he is. ಆಮೆನ್. ಇದೇ ಆಗಿದೆ ಆತನ ಗುಣವು, ಆತನು Whatever he ಇರುವಂತದ್ದು. does good. ಆಮೆನ್. ಆತನು ಮಾಡುವಂತದ್ದೆಲ್ಲವೂ ಕೂಡ ಒಳ್ಳೆಯದಾಗಿದೆ. If he give, he never give bad things. He gives Amen. good things. ಆತನು ಕೊಡುವುದಾದರೆ ಕೆಟ್ಟದ್ದನ್ನು ಕೊಡುವ ದೇವರಲ್ಲ, ಒಳ್ಳೆಯದನ್ನು ಮಾತ್ರ ಕೊಡುವ In the New ದೇವರಾಗಿದ್ದಾನೆ. Testament, Bible says all the good gifts comes from the Father of Amen. lights. ಹೊಸ ಒಡಂಬಡಿಕೆಯಲ್ಲಿ ಹೇಳುವಂತದ್ದು ಎಲ್ಲ ಒಳ್ಳೆಯತನವು ಅದು ತಂದೆಯಿಂದ ಬರುವಂತದ್ದಾಗಿದೆ ಎಂಬುದಾಗಿ. Hallelujah. ಆಮೆನ್. There is a man who declares like this in Psalms 27 verse 13 and 14. ಕೀರ್ತನೆ 27 13 14 ಈ ಪ್ರಕಾರವಾಗಿ ಆತನು ಘೋಷಿಸ್ತಾನೆ. Somebody can read there. ಯಾರಾದರೂ ಓದಿ. Psalms 27 verse 13 and 14. Okay, here is a psalmist, David, who confidently says, I believe that I am going to enjoy the goodness of the Lord in the land of the living. ಆಮೇಲೆ ದಾವೀದನು ಈ ಪ್ರಕಾರವಾಗಿ ಹೇಳ್ತಾನೆ, ನನ್ನ ಜೀವದಲ್ಲಿಯೇ ಜೀವ ಇರುವಾಗಲೇ ಯೆಹೋವನ ದಯೆಯನ್ನು ನಾನು ಪರಿಪೂರ್ಣವಾಗಿ ಅನುಭವಿಸುತ್ತೇನೆ ಎಂಬುದಾಗಿ ದೃಢವಾಗಿ ಹೇಳ್ತಾನೆ. When you read the verses above, you come across the experience that he is going through. He had a lot of enemies, he had been attacked, but at the end he says, no, in spite of all these things, let it be there. I declare I am going to enjoy the goodness of the Lord in the land of the living. ಈ ವಾಕ್ಯ ಓದುವುದಕ್ಕಿಂತ ಮುಂಚಿತವಾಗಿ ನೋಡುವುದಾದರೆ ದಾವೀದನ ಜೀವಿತದಲ್ಲಿ ಯುದ್ಧ, ವೈರಿಗಳೆಲ್ಲರೂ ಅವನನ್ನ ಅಟ್ಯಾಕ್ ಮಾಡುವಂತ ಸಂದರ್ಭ. ಆದ್ರೆ ದಾವೀದನು ಹೇಳ್ತಾನೆ, ಎಲ್ಲ ಇರ್ಲಿ, ಆದ್ರೆ ನನ್ನ ದೇವರ ಒಳ್ಳೆತನವನ್ನು ನಾನು ಆನಂದಿಸ್ತೇನೆ. I am going to read it in a different version which you just hear it and enjoy. ಬೇರೆ ಭಾಷೆಯಲ್ಲಿ ನಾವು ಓದೋಣ. It says, you can just repeat, translate. Yet I believe with all my heart that I will see again your goodness. ಆಮೆನ್. ನನ್ನ ಪರಿಪೂರ್ಣವಾದ ಹೃದಯದಿಂದ ನಾನು ನಂಬುತ್ತೇನೆ, ನನ್ನ ದೇವರ ಒಳ್ಳೆತನವನ್ನು ನಾನು ಮುಂದೆ ಕಾಣ್ತೇನೆ ಎಂಬುದಾಗಿ. In the land of life eternal. ನನಗಿರುವಂತಹ ಈ ಜೀವಿತದ ಅವಧಿಯಲ್ಲಿ ನಾನು ಆತನ ದಯೆಯನ್ನು ಪರಿಪೂರ್ಣವಾಗಿ ಹೊಂದಿಕೊಳ್ತೇನೆ. So now he is saying at the verse 14, here is what I learned through it. 14ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳ್ತಾನೆ, ಈ ಹಾದು ಹೋದಂತ ಪರಿಸ್ಥಿತಿಯಲ್ಲಿ ಈ ವಿಷಯ ಆಗಿದೆ ನಾನು ಕಲಿತಿದ್ದು. Don't give up. ಯಾವುದೇ ಕಾರಣಕ್ಕೂ ಸೋತು ಹೋಗಿ ಬಿಟ್ಟು ಕೊಡಬೇಡ. Don't be impatient. ತಾಳ್ಮೆ ಇಲ್ಲದಂತಹ ವ್ಯಕ್ತಿತ್ವ ನನ್ನದಾಗಿರೋದು ಬೇಡ. Be entwined as one with the Lord. ಆಮೆನ್. ದೇವರೊಟ್ಟಿಗೆ ಒಮ್ಮತದಿಂದ ಒಂದಾಗಿ ಜೀವಿಸುವಂತೆ. Be brave and courageous. ಧೈರ್ಯದಿಂದಲೂ ಹಾಗೂ ಒಂದು ಧೈರ್ಯದಿಂದ ಯೆಹೋವನ ನಿರೀಕ್ಷೆಯಿಂದ ನಾವು ಇರುವಂತವರಾಗಿರೋಣ. And never lose hope. ಯಾವುದೇ ಕಾರಣಕ್ಕೂ ನಿರೀಕ್ಷೆಯನ್ನು ಬಿಟ್ಟಂತವರಾಗಿರೋದು ಬೇಡ. And he says, yes, keep on waiting on the Lord. ಆಮೆನ್. ಹೌದು, ದೇವರಿಗಾಗಿ ಕಾಯ್ತಾ ಇರೋಣ. And at last he says, for he will never disappoint you. ಆಮೆನ್. ಕಡೆಯದಾಗಿ ಹೇಳ್ತಾನೆ, ಕಾಯುವಂತವರನ್ನ ದೇವರು ಎಂದಿಗೂ ಕೂಡ ಅವಮಾನ ಪಡಿಸುವವರಲ್ಲ. If you really need to enjoy, if you have the habit of enjoying the word, read it in the Passion translation. That's where you have heard it. ದೇವರ ವಾಕ್ಯವನ್ನು ಓದುತ್ತಾ ಅದನ್ನು ಆನಂದಿಸುವಂತ ವ್ಯಕ್ತಿತ್ವ ನಮ್ಮದಾಗಿದ್ದರೆ ಪ್ಯಾಷನ್ ಟ್ರಾನ್ಸ್ಲೇಷನ್ ಅಲ್ಲಿ ನಾವು ಓದುವಂತವರಾಗಿರೋಣ. Says, I have learned this from my life, my experience. Trust in the Lord, don't give up. ಆಮೆನ್. ಇದನ್ನ ನನ್ನ ಜೀವಿತದ ಅನುಭವದಿಂದ ನಾನು ಕಲಿತುಕೊಂಡಿದ್ದೇನೆ. ದೇವರಲ್ಲಿ ನಿರೀಕ್ಷೆಯಿಂದ ಇರುವಂತದ್ದು, ಆತನಲ್ಲಿ ನಂಬಿಕೆಯಿಂದ ಇರುವಂತದ್ದು. Yes, keep on waiting on him. ಆತನಲ್ಲೇ ಕಾಯ್ತಾ ಇರುವಂತದ್ದು. For he will never disappoint you. ಯಾಕಂದ್ರೆ ಖಂಡಿತವಾಗಿಯೂ ಆತನು ನಮ್ಮ ನಿರೀಕ್ಷೆಯನ್ನು ಸುಳ್ಳು ಮಾಡುವ ದೇವರಲ್ಲ. Brothers and sisters. ಆಮೆನ್. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, maybe you are at the verge of the time where you are going to encounter the goodness of the Lord. ಆಮೆನ್. ಬಹುಶಃ ನೀವು ನಿಮ್ಮ ಜೀವಿತದಲ್ಲಿ ದೇವರ ಒಳ್ಳೆತನವನ್ನು ಅನುಭವಿಸುವುದಕ್ಕೆ ಕಟ್ಟ
ಕಡೆಯ ಸ್ಥಾನದಲ್ಲಿ You are going through hard time, I know. ಕಷ್ಟವಾದಂತಹ ಕಠಿಣವಾದಂತಹ But ಸಂದರ್ಭದಲ್ಲಿ ಹಾದು ಹೋಗ್ತಾ the ಇರಬಹುದು. time has come. ಆದರೆ ದೇವರ ಒಳ್ಳೆಯ ಸಮಯ ಈಗ He is ಬಂದಿದೆ. not going to disappoint you. ದೇವರು ನಿಮ್ಮ ನಿರೀಕ್ಷೆಯನ್ನು He ಗಾಸಿಗೊಳಿಸುವುದಿಲ್ಲ. is going to give you the goodness of the Lord. ದೇವರ ಒಳ್ಳೆಯತನವನ್ನು ಆತನು ನಿಮ್ಮ ಮೇಲೆ You are going to ಬರಮಾಡಲಿದ್ದಾನೆ. enjoy the goodness of the Lord. ಆಮೆನ್. ನೀವು ನಿಮ್ಮ ಜೀವಿತದಲ್ಲಿ ಆತನ ಒಳ್ಳೆಯತನವನ್ನು ಆನಂದಿಸುವವರಾಗಿರ್ತೀರಾ. Hallelujah. ಹಲ್ಲೆಲೂಯಾ. Amen. Goodness means the best what God have. ಒಳ್ಳೆಯತನ ಎಂಬುದಾಗಿ ಹೇಳುವುದಾದರೆ ದೇವರ ಬಳಿಯಲ್ಲಿ ಇರುವಂತಹ ಉತ್ತಮವಾದಂತದ್ದು. Hello, did you hear what I said? The goodness of God means the God's best. ದೇವರ ಒಳ್ಳೆಯತನ ಎಂಬುದಾಗಿ ಹೇಳುವುದಾದರೆ ದೇವರ ಬಳಿಯಲ್ಲಿ ಇರುವಂತಹ ಉತ್ತಮವಾದಂತಹದ್ದು ವಿಷಯ. So if you say from the New Testament, if I want to give an example, Jesus is the goodness of God for you. ಆಮೆನ್. ಹೊಸ ಒಡಂಬಡಿಕೆಯಲ್ಲಿ ಉದಾಹರಣೆ ಕೊಡಬೇಕಾದ್ರೆ ದೇವರ ಒಳ್ಳೆಯತನದ ನಮಗೆ ಕೊಟ್ಟಿರುವಂತದ್ದು ಯಾರೆಂದ್ರೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ. Jesus, Father, the God gave the best. Amen. Jesus is the goodness. ತಂದೆಯು ಕೊಡುವಾಗ ಉತ್ತಮವಾದಂತ ಯೇಸುವನ್ನೇ ನಮಗಾಗಿ ಕೊಟ್ಟಿರುವಂತದ್ದಾಗಿದೆ. Hallelujah. Hallelujah. In the Old Testament, we come across people who have experienced the goodness in different ways. Can we go through those people and learn from how they have experienced it? ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರ ಒಳ್ಳೆಯತನವನ್ನು ಅನುಭವಿಸಿದಂತ ಕೆಲವು ಮುಖ್ಯವಾದ ವ್ಯಕ್ತಿಗಳಿದ್ದಾರೆ. ಅವರ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. Let's see David in Psalms 31 verse 19. ದಾವೀದನ ಕುರಿತಾಗಿ ನೋಡೋಣ. ಕೀರ್ತನೆ 31:19. Do you know he is going to express how much? Do you know the measure of the goodness that God has for you? ಆಮೆನ್. ದೇವರು ನಮಗಾಗಿ ಇಟ್ಟಿರುವಂತಹ ಒಳ್ಳೆತನದ ಅಳತೆ ನಮಗೆ ಗೊತ್ತಿದೆಯಾ? 1 kg, 2 kg? ಅದು ಕೆಜಿ ಗಟ್ಟಲೆ ನೋಡೋದಾದ್ರೆ ಅದು 1 ಕೆಜಿನ 2 ಕೆಜಿನ 1 ಟನ್ನ 2. But let me check with David how much measure he gave. ಆದ್ರೆ ದಾವೀದನು ಈ ಒಂದು ಒಳ್ಳೆತನಕ್ಕೆ ಯಾವ ಅಳತೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು He says, ನೋಡೋಣ. how great is the goodness you have stored up for those who fear you. ಆಮೆನ್. ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು, ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿದೆ. Great. You know, there is no measurement given. There is no limitation. There is no limit. God, he is saying, great is the goodness. ಆತನು ಹೇಳುವಂತದ್ದು ದೇವರ ಒಳ್ಳೆತನಕ್ಕೆ ಯಾವ ಅಳತೆನೂ ಇಲ್ಲ, ಅದು ಉತ್ತಮವಾಗಿರುವಂತದ್ದು, ವಿಶೇಷವಾಗಿರುವಂತದ್ದು ಎಂಬುದಾಗಿ. And he is not, what he says, God is not going to prepare the goodness and give you in the time of need. He says, he has already stored it for you. ಆಮೆನ್. ಬೇಕಾಗಿರುವಂತ ಸಮಯದಲ್ಲಿ ದೇವರು ಅದನ್ನ ಸಿದ್ಧ ಮಾಡಿ ಕೊಡುವಂತದ್ದಲ್ಲ, ಈಗಾಗಲೇ ದೇವರು ನಿಮಗಾಗಿ ಅದನ್ನ ಸಂಗ್ರಹಿಸಿ ಇಟ್ಟಿರುವಂತದ್ದಾಗಿದೆ. Talk to your neighbor and say, God has stored the goodness for you. ನಿಮ್ಮ ಪಕ್ಕದಲ್ಲಿರುವಂತವರಿಗೆ ಈ ಪ್ರಕಾರವಾಗಿ ಹೇಳಿ, ದೇವರು ನಿಮಗೋಸ್ಕರ ಒಳ್ಳೆಯತನಗಳನ್ನೆಲ್ಲವನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ. Great is the goodness. ಆತನ ಒಳ್ಳೆಯತನವು ಅದು ಉತ್ತಮ ವಿಶೇಷವಾಗಿರುವಂತದ್ದು. And it is not for everyone, for those who fear him. ಅದು ಎಲ್ಲರಿಗೂ ಕೊಡಲ್ಪಟ್ಟಂತದ್ದಲ್ಲ, ಆತನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳುವ. See the limit, see the condition the word is giving. Those who fear him. ಆ ವಾಕ್ಯದಲ್ಲಿ ಕೊಡಲ್ಪಟ್ಟಂತಹ ನಿರ್ಬಂಧತೆಯನ್ನು ನಾವು ಗಮನಿಸೋಣ. ಯಾರ್ಯಾರು ಆತನಲ್ಲಿ ಭಯಭಕ್ತರಾಗಿರ್ತಾರೋ ಅವರಿಗೆ ಮಾತ್ರ. And the next word says in my translation NLT, it says, you lavish it on those who come to you. ಆಮೇಲೆ ನಿನ್ನ ಸಾನ್ನಿಧ್ಯಕ್ಕೆ ನಿನ್ನ ಬಳಿಗೆ ಬರುವಂತವರ ಮೇಲೆ ನೀನು ಹೇರಾಳವಾಗಿ ಕೊಡುವಂತ ದೇವರಾಗಿದ್ದೀಯಾ. See, now check the word lavish. He is not giving, he is lavishing. That means like rain. You cannot even imagine. It is raining on you like anything. ಅದನ್ನು 1, 2 ಎಂಬುದಾಗಿ ಅಳತೆ ಮಾಡಿ ಕೊಡ್ತಾ ಇಲ್ಲ, ಬದಲಾಗಿ ಮಳೆಯ ರೂಪದಲ್ಲಿ ಆತನು ನಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. Hallelujah. And at the end of this verse it says, your goodness of blessing, you are going to give it before the world watching. ಆಮೆನ್. ಲೋಕವು ನೋಡುವುದಕ್ಕಿಂತ ಮುಂಚಿತವಾಗಿ ಅವರು ನೋಡ್ತಾ ಇರುವಾಗಲೇ ಕೊಡ್ತಾನೆ. ಹಾಗೆ ಬಿಫೋರ್ ಅವರ ಮುಂದೆಯೇ ದೇವರು ಒಳ್ಳೆಯತನವನ್ನು ಹೇರಾಳವಾಗಿ ಕೊಡುವ ದೇವರಾಗಿದ್ದಾರೆ. I mean, people are watching at you. You are going to church, you are reading Bible, you are praying, and they want to see something good in your life. And God is saying, whatever he has stored for you, he is going to pour it upon you, lavish upon you. Even your people, the enemies, maybe they talk against you, before their eyes he is going to lavish upon you. ಆಮೆನ್. ನೀವು ಪ್ರತಿನಿತ್ಯ ಬಂದು ಸತ್ಯವೇದ ಓದ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಸಭೆಗೆ ಬರ್ತಾ ಇದ್ದೀರಾ, ಅದನ್ನು ನೋಡ್ತಾ ಇರುವಂತ ಜನರ ಮುಂದಾಗಿಯೇ ದೇವರು ನಿಮಗೆ ಅನುಗ್ರಹಿಸಿ ಆಶೀರ್ವದಿಸುವ ದೇವರಾಗಿದ್ದಾರೆ. Hallelujah. What a good God we serve. ಆಮೆನ್. ನಾವು ಸೇವೆ ಮಾಡುವಂತ ದೇವರಂತ ಒಳ್ಳೆಯ ದೇವರಾಗಿದ್ದಾರೆ. Just take the word as it is. ವಾಕ್ಯ ಇರುವ ಅದೇ ಪ್ರಕಾರವಾಗಿ ನಾವು Just ಸ್ವೀಕರಿಸಬೇಕು. believe the word. ಅದನ್ನು ನಾವು ನಂಬಬೇಕು. Hallelujah. ಹಲ್ಲೆಲೂಯಾ. Believe the word and enjoy. ಆಮೆನ್. ಆ ವಾಕ್ಯಗಳನ್ನು ನಾವು ವಿಶ್ವಾಸಿಸಿ ಆನಂದಿಸಬೇಕು. Amen. The next experience of a man. ಇನ್ನೊಬ್ಬ ವ್ಯಕ್ತಿಯ ಒಂದು Psalms 23 verse 6. The same person
is explaining in a different way. ಆಮೆನ್. ದಾವೀದನೇ ಬೇರೆ ಪ್ರಕಾರವಾಗಿ ದೇವರ ಒಳ್ಳೆತನವನ್ನು ಹೋಲಿಸ್ತಾ ಇರುವುದು. Now he is seeing the goodness which was stored before, ಆಮೆನ್. which he was experienced lavishly. Now he is seeing he is not following the goodness is following him. ಆಮೆನ್. ಆತನ ಮೇಲೆ ಸುರಿಸಿದಂತ ಹೇರಾಳವಾದಂತಹ ಒಳ್ಳೆತನವು ಆತನು ಅದನ್ನ ಇವಾಗ ಅನುಭವಿಸುವುದಕ್ಕಿಂತ ಅದೇ ಆತನ ಹಿಂದೆ ಬರುವುದನ್ನು ಗಮನಿಸ್ತಾ ಇದ್ದಾನೆ. There are many people in the world who are going after the goodness. For David, it is following him. ಆಮೆನ್. ಎಷ್ಟೋ ಜನರು ಲೋಕದಲ್ಲಿ ಒಳ್ಳೆತನಕ್ಕಾಗಿ ಹಿಂದೆ ಹೋಗ್ತಾ ಇದ್ದಾರೆ, ಆದ್ರೆ ದಾವೀದನಿಗೆ ಆ ಒಳ್ಳೆತನವೇ ಆತನ ಹಿಂದೆ ಬರ್ತಾ ಇದೆ. You know, this David was called as the beloved. ಈ ದಾವೀದನು ಅತಿ ಆತ್ಮೀಕನು ಎಂಬುದಾಗಿ He was ಕರೆಯಲ್ಪಟ್ಟಂತ called as the man after God's own heart. ದೇವರ ಹೃದಯಕ್ಕೆ ಬಹಳ ಹತ್ತಿರವಾದಂತಹ Do ವ್ಯಕ್ತಿ. you know there are two categories of people who go after God's hand, people who go after God's heart. ಆಮೆನ್. ಎರಡು ರೀತಿಯಾದಂತಹ ಜನರಿದ್ದಾರೆ. ಮೊದಲನೇ ರೀತಿಯಾದಂತಹ ಜನರು ದೇವರ ಕರವನ್ನು ನೋಡಿ ಹಿಂದೆ ಹೋಗುವಂತವರು, ಎರಡನೇ ರೀತಿಯಾದಂತಹ ಜನರು ಆತನ ಹೃದಯವನ್ನು ನೋಡಿ People ಹೋಗುವಂತವರು. who go after God's heart may be disappointed because one day if God is not giving anything, they go back. They always have fight. But those who go after God's heart, they always rejoice in Him. ಕರವನ್ನು ನೋಡಿ ಹೋಗುವಂತಹ ಜನರಿಗೂ ಒಂದು ಡಿಸಪಾಯಿಂಟ್ಮೆಂಟ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ದೇವರು ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಬೇಜಾರಾಗುತ್ತೆ. ಆದ್ರೆ ಹೃದಯವನ್ನು ನೋಡಿ ಹೋಗುವಂತಹ ಜನರಿಗೆ ಎಂದಿಗೂ ಕೂಡ ನಿರೀಕ್ಷೆ ತಪ್ಪೋದಿಲ್ಲ. You know, people go after God's hand, they enjoy what they get. But people who go after God's heart, they enjoy God Himself. ಆಮೆನ್. ದೇವರ ಕರವನ್ನು ನೋಡಿ ಹಿಂದೆ ಹೋಗುವಂತ ಜನರಿಗೆ ದೇವರು ಕೊಟ್ಟಾಗ ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಆದ್ರೆ ದೇವರ ಹೃದಯವನ್ನು ನೋಡಿ ಹೋಗುವಂತವರು ಆತನನ್ನೇ I know some ಆನಂದಿಸುವವರಾಗಿದ್ದಾರೆ. Davids are here ಆಮೆನ್. who love the Lord deeply. ದಾವೀದನಂತಹ ವ್ಯಕ್ತಿತ್ವ ಉಳ್ಳವರಿದ್ದಾರೆ, ಅವರು ದೇವರ ಹೃದಯವನ್ನು ಆನಂದಿಸುವವರಾಗಿದ್ದಾರೆ. See, there were 12 disciples with Jesus. ಯೇಸುವಿನ ಬಳಿಯಲ್ಲಿ 12 ಶಿಷ್ಯಂದಿರಿದ್ದರು. People, most of them are obeying the Lord. ಎಲ್ಲರೂ ಕೂಡ ದೇವರನ್ನು ಭಯಭಕ್ತಿಯಿಂದ ಸೇವೆ The very ಮಾಡುವವರಾಗಿದ್ದಾರೆ. talkative of the team was Peter. ಆಮೆನ್. ಆದ್ರೆ ಆ ಗುಂಪಿನಲ್ಲಿ ಬಹಳ ಮಾತನಾಡ್ತಾ ಇದ್ದಂತ ವ್ಯಕ್ತಿ ಪೇತ್ರನಾಗಿದ್ದ. Maybe people did not say anything bad about him because he was the elder person in the team. ಬಹುಶಃ ಅಲ್ಲಿದ್ದಂತ ಯಾರು ಕೂಡ ಆತನ ಕುರಿತಾಗಿ ಕೆಟ್ಟದಾಗಿ ಹೇಳಿಲ್ಲ, ಯಾಕಂದ್ರೆ ಆತನೊಬ್ಬ ದೊಡ್ಡ But ವ್ಯಕ್ತಿಯಾಗಿದ್ದನು. there was a silent guy who is not actually so, he was not so much pushy towards lot of other things, but he was towards the chest of Jesus. ಆಮೆನ್. ಆದ್ರೆ ಅಲ್ಲೊಬ್ಬ ಮೌನವಾಗಿ ಇದ್ದಂತಹ ವ್ಯಕ್ತಿ ಇದ್ದನು. ಆತನ ಎಲ್ಲಾ ವಿಷಯದಲ್ಲೂ ಮಾತನಾಡುವಂತ ವ್ಯಕ್ತಿ ಅಲ್ಲ, ದೇವರ ಹೃದಯವನ್ನು ಇಷ್ಟಪಡುವಂತಹ ವ್ಯಕ್ತಿಯಾಗಿದ್ದನು. He leans there. That is what he expects. ಆತನ ಆ ಹೃದಯದ ಮೇಲೆ ಒರಗಿಕೊಂಡರೆ ಸಾಕು, ಅಷ್ಟೇ ನನಗೆ ಎಂಬುದಾಗಿ ಇದ್ದಂತಹ ವ್ಯಕ್ತಿ. Do you know John's gospel says he is the beloved disciple. ಆಮೆನ್. ಯೋಹಾನನ ಸುವಾರ್ತೆಯಲ್ಲಿ ಈ ಪ್ರಕಾರವಾಗಿ ಹೇಳ್ತಾರೆ, ಆತನು ಬಹಳ ಆತ್ಮಿಕವಾದಂತಹ ಹೃದಯಕ್ಕೆ ಬಹಳ ಹತ್ತಿರವಾದಂತಹ ವ್ಯಕ್ತಿ. So for David now he says goodness and mercy is following me. ಆಮೆನ್. ದಾವೀದನು ಈ ಪ್ರಕಾರವಾಗಿ ಹೇಳ್ತಾನೆ, ನಿಶ್ಚಯವಾಗಿಯೂ ಆತನ ಕೃಪೆಯು ನನ್ನ ಜೀವಮಾನದಲ್ಲೆಲ್ಲ ಆತನ ಕೃಪೆಯು ಶುಭವು ನನ್ನನ್ನು ಹಿಂಬಾಲಿಸುತ್ತದೆ. He says surely. He is so confident. ಆತನಿಗೆ ಅಷ್ಟು ನಿಶ್ಚಯವಾಗಿದೆ, ಅದಕ್ಕಾಗಿ ಆ I want ಪದವನ್ನು you to ಅಲ್ಲಿ be ಹೇಳ್ತಾನೆ. confident today. You are Amen. going to see the goodness of God. Amen. Goodness is going to follow you. ಆಮೆನ್. ನನಗೂ ಕೂಡ ಆ ನಿಶ್ಚಯವಿದೆ, ನೀವು ದೇವರ ಆ ಶುಭವನ್ನು ಕೃಪೆಯನ್ನು ಕಾಣಲಿದ್ದೀರಾ. Hallelujah. Hallelujah. See, when God loves you, that Amen. is an unfailing love. ಆಮೆನ್. ದೇವರು ನಮ್ಮನ್ನು ಪ್ರೀತಿಸುವಾಗ ಅದು ಯಾವುದೇ ಕಾರಣಕ್ಕೂ ಸೋತು ಹೋಗುವಂತ ಪ್ರೀತಿ ಅಲ್ಲ. When God loves you, when God gives you heart, that love never demands anything from you. ಆಮೆನ್. ದೇವರು ತನ್ನ ಪ್ರೀತಿಯನ್ನು ಕೊಡುವಾಗ, ಆತನ ಹೃದಯವನ್ನು ಕೊಡುವಾಗ ನಿಮ್ಮಿಂದ ಬೇರೆ ಯಾವ ಒಂದು ಅಪೇಕ್ಷಿಸುವಂತಹ ಗುಣ When ಇರೋದಿಲ್ಲ. God loved you, He never loved you based on your response. ಆಮೆನ್. ನೀನು ಕೊಡುವಂತ ಪ್ರತಿಕ್ರಿಯೆ ನಿಮಿತ್ತವಾಗಿ ದೇವರು ನಿನ್ನನ್ನು He ಪ್ರೀತಿಸಲಿಲ್ಲ. just loved you. ಅದೇ ಪ್ರಕಾರವಾಗಿ ಯಾವ ನಿರೀಕ್ಷೆಯೂ ಇಲ್ಲದೆ ಪ್ರೀತಿ ಕೊಟ್ಟಂತಹ ದೇವರು. Amen. Just receive it and enjoy it. ಆಮೆನ್. ಅದನ್ನು ನಾವು ಅದೇ ಪ್ರಕಾರವಾಗಿ ಸ್ವೀಕರಿಸಿ ಆನಂದಿಸಬೇಕು. Amen. The devil condemns you. The devil condemns you. ದುರಾತ್ಮನು ನಿಮ್ಮನ್ನ ತಪ್ಪು ಹೊರಿಸುವಂತವನಾಗಿದ್ದಾನೆ. But Jesus never condemns. ಆಮೆನ್. ಆದರೆ ದೇವರು ಯಾವುದೇ ಕಾರಣಕ್ಕೂ ತಪ್ಪು ಹೊರಿಸಿ ಅವಮಾನ ಪಡಿಸುವ ದೇವರಲ್ಲ. There was one time the psalmist was filled with God's love and he said, bless the Lord, O my soul, forget not all His benefits. Our God is not the one who always seeks mistakes from us. ಕೀರ್ತನೆಗಾರನು ಈ ಪ್ರಕಾರವಾಗಿ ಹೇಳುವಂತದ್ದು, ನಮ್ಮ ದೇವರು ಯಾವಾಗಲೂ ತಪ್ಪು ಹುಡುಕುವ ದೇವರಲ್ಲ. See, a man filled with the love of God is full of passion and tenderness. ಆಮೆನ್. ದೇವರ ಪ್ರೀತಿ ಹೃದಯದೊಳಗೆ ತುಂಬಿರುವಂತಹ ವ್ಯಕ್ತಿಯು ಯಾವಾಗಲೂ ಕೂಡ ಆತನನ್ನು ಯಾವಾಗಲೂ ಅದೇ ಪ್ರಕಾರವಾಗಿ ನೋಡುವುದು. Rock-hearted people never experience the love of God.
ಕಲ್ಲು ಹೃದಯ ಇರುವಂತಹ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಗಳು ದೇವರ ಪ್ರೀತಿಯನ್ನು If you ಅನುಭವಿಸಲು have ಸಾಧ್ಯವಿಲ್ಲ. experienced the love of God, you will be tender. ಆಮೆನ್. ದೇವರ ಪ್ರೀತಿಯನ್ನು ಅನುಭವಿಸುವುದಾದರೆ ಅದು ಕಣ್ತುಂಬಿ ಬರುವಂತಹ You ವಿಷಯವಾಗಿದೆ. can feel other people's pain. ಬೇರೆಯವರ ನೋವನ್ನು ಕೂಡ ನೀವು ಅನುಭವಿಸಲು ಆ You have ಪ್ರೀತಿ the ಕೊಡುತ್ತದೆ. eyes of God. ದೇವರ ದೃಷ್ಟಿಯೇ ನಿಮ್ಮಲ್ಲೂ ಉಂಟಾಗುತ್ತದೆ. Hallelujah. And here David says, goodness, mercy, unfailing love shall follow me. ಆಮೆನ್. ಶುಭವು, ಕೃಪೆಯು, ದಯೆಯು, ಅದು ಹೋಲಿಸಲಾಗದಂತಹ ಪ್ರೀತಿ ಎಲ್ಲವೂ ಕೂಡ ನನ್ನನ್ನು Now look ಹಿಂಬಾಲಿಸುತ್ತದೆ. to me. I am going to read this. ಆಮೆನ್. Now surely goodness, mercy, and unfailing love shall follow me in every Christmas, in every Easter. No. At the beginning, first day of every month, he says, all the days of my life. ಆಮೆನ್. ಶುಭವು, ಕೃಪೆಯು ಬರೀ ಕ್ರಿಸ್ಮಸ್ ಅಲ್ಲಿ My ಅಥವಾ God. ತಿಂಗಳಿನ ಮೊದಲನೇ ದಿನ ನನ್ನನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ Every ಬರೆದಿಲ್ಲ. day. ಯಾವಾಗಲೂ ನನ್ನನ್ನು ಹಿಂಬಾಲಿಸುವಂತದ್ದು. Every day, just get up morning and say, Lord, thank you for the goodness. ಆಮೆನ್. ಸದಾ ಕಾಲವೂ ಅದು ನಮ್ಮನ್ನು ಹಿಂಬಾಲಿಸುವಂತದ್ದಾಗಿದೆ ಆಗಿದೆ. ಬಹಳ ಮುಂಚಾನೆ ವೇಳೆಯಲ್ಲಿ ನಾವೆದ್ದು ದೇವರೇ ಕೃತಜ್ಞತೆಯನ್ನು ಸಲ್ಲಿಸಿದರೆ ಸಾಕು. Even ಆ though you ಕೃಪೆಯು doesn't ನಮ್ಮನ್ನು see, you ಹಿಂಬಾಲಿಸುತ್ತದೆ. just thank the Lord because it is there. ಆಮೆನ್. ಕಾಣದೇ ಇದ್ದರೂ ಕೂಡ ದೇವರಿಗೆ ಕೃತಜ್ಞತೆ ಸಲ್ಲಿಸುವಾಗ ಅದು ಅಲ್ಲಿ ಸಂಭವಿಸುತ್ತದೆ. Hallelujah. Say, thank you, Lord, for the goodness that is following me. ದೇವರೇ ನಿಮಗೆ ಸ್ತೋತ್ರ, ನನ್ನನ್ನು ಹಿಂಬಾಲಿಸ್ತಾ ಇರುವಂತ ಶುಭವು, ಕೃಪೆಗಾಗಿ ನಿಮಗೆ ಸ್ತೋತ್ರ And ಎಂಬುದಾಗಿ. there is one more condition I find out in this psalm. Why the goodness is following him? ಕೀರ್ತನೆಯಲ್ಲಿ ನಾವು ಗಮನಿಸುವುದಾದ್ರೆ ಯಾಕೆ ಈ ವ್ಯಕ್ತಿಯನ್ನ ಈ ಒಳ್ಳೆತನವು, ಶುಭವು, ಕೃಪೆಯು ಹಿಂಬಾಲಿಸ್ತಾ ಇದೆ? I told you, goodness is the best of what God has. ಒಳ್ಳೆತನ ಎಂಬುದಾಗಿ ನಾವು ಹೇಳೋದಾದ್ರೆ ದೇವರ ಬಳಿಯಲ್ಲಿ ಇರುವಂತ ಉತ್ತಮವಾಗಿರುವಂತದ್ದು ಎಂಬುದಾಗಿ ಕೆಲವರಿಗೆ ಅರ್ಥ ಆಗ್ತಾರೆ, ಪಕ್ಕದಲ್ಲಿರೋರಿಗೆ ನೋಡಿ ಹೇಳಿ, the best ಹಿಂಗ್ ತೋರಿಸಿ, ಆಮೆನ್. ಪಕ್ಕದಲ್ಲಿರೋರ್ಗೆ ಹೇಳಿ, Best. ಉತ್ತಮವಾದಂತದ್ದು, the best of God. ದೇವರ ಬಳಿಯಲ್ಲಿ ಇರುವಂತಹ ಎಲ್ಲದಕ್ಕಿಂತ ಉತ್ತಮವಾಗಿರುವ, That is the top. Everything what God has is giving you. ಎಲ್ಲದಕ್ಕಿಂತ ದೇವರ ಬಳಿಯಲ್ಲಿ ಮೊದಲನೇದಾಗಿ ಉತ್ತಮವಾಗಿ ಇರುವಂತದ್ದನ್ನ ದೇವರು ನಿಮಗೆ I ಕೊಡ್ತಾ told you ಇದ್ದಾರೆ. Jesus is the best, the goodness God has Amen. given you. And Bible says, if God did not spare his son, but he gave him for us, won't he Amen. give anything, everything Amen. along with him? ಆಮೆನ್. ದೇವರು ತನ್ನ ಆ, ರಾಮ, ಒಬ್ಬನೇ ಯಾಕೆ? ಮಗನನ್ನೇ ನಮಗಾಗಿ ಕೊಟ್ಟ ಮೇಲೆ ಅದರ Hallelujah. ಹಿಂದೆ ಎಲ್ಲವನ್ನೂ ಆತನು ಕೊಡಲು ಶಕ್ತನಾಗಿದ್ದಾನೆ. Goodness is following you. ಆಮೆನ್. ಒಳ್ಳೆಯ ವಿಷಯಗಳು, ಶುಭವು, ಕೃಪೆಯು ನಿಮ್ಮನ್ನು For ಹಿಂಬಾಲಿಸುವಂತದ್ದಾಗಿದೆ. David, goodness is following him even though he is not caring, he is not turning back and saying, it is following him. You know why? Amen. Because he is following the Lord. ಆಮೆನ್. ದಾವೀದನು ಹಿಂದೆ ತಿರುಗಿ ನೋಡದೇ ಇದ್ರೂ ಕೂಡ ಆತನನ್ನು ಹಿಂಬಾಲಿಸ್ತಾ ಇರುವಂತದ್ದು ಶುಭವು, ಕೃಪೆಯೂ ಆಗಿದೆ. He says, ಯಾಕೆ ಗೊತ್ತಾ? ಆತನು ದೇವರನ್ನು ದೃಷ್ಟಿಸಿ The ನಡೆಯುವಂತ Lord is my ವ್ಯಕ್ತಿಯಾಗಿದ್ದಾನೆ. shepherd, I follow him, I am his lamb. I Amen. follow him, goodness follow me. ದೇವರು ನನ್ನ ಕುರುಬನಾಗಿದ್ದಾನೆ, ನಾನು ಆತನನ್ನು ಹಿಂಬಾಲಿಸ್ತೇನೆ, ಆವಾಗ ಶುಭವು, ಕೃಪೆಯು ನನ್ನನ್ನು ಹಿಂಬಾಲಿಸುವಂತದ್ದಾಗಿದೆ. Our life enjoying the goodness is very simple, just this much simple. ಆಮೆನ್. ಶುಭವನ್ನು ಹೊಂದಿ ಆನಂದದಿಂದ ಜೀವಿಸುವಂತದ್ದು ಬಹಳ ಸುಲಭವಾಗಿದೆ. ಅದು ಈ ಪ್ರಕಾರವಾಗಿ ದೇವರನ್ನು ದೃಷ್ಟಿಸಿ ನಡೆಯುವಂತದ್ದರಲ್ಲಿ. I mean, Bible says their faces are radiant because they enjoy over the goodness of the Lord. ಅವರ ಮುಖವು ಪ್ರಕಾಶಿಸಿತು, ಯಾಕಂದ್ರೆ ಅವರು ದೇವರ ಆ ಶುಭವನ್ನು, ಕೃಪೆಯನ್ನು You know why you are ಅನುಭವಿಸಿ dull? ಹಿಂಬಾಲಿಸುವಂತವರಾಗಿದ್ದರು. Do you know why you are dull? Why Yeah. many people are dull? Because two reason. They doesn't know they have the goodness of the Lord. ಆಮೇಲೆ ಯಾಕೆ ಎಷ್ಟೋ ಜನರ ಮುಖವು ಬಾಡಿ ಹೋಗಿದೆ, ಸಪ್ಪಗಿದೆ? ಯಾಕೆಂದ್ರೆ ಅವರಿಗೆ ದೇವರ ಆ ಶುಭವು, ಕೃಪೆಯು ಗೊತ್ತಿಲ್ಲ. The second thing, they doesn't know it is following them. ಆಮೆನ್. ಎರಡನೇದಾಗಿ ಅವರಿಗೆ ಗೊತ್ತಿಲ್ಲ ಅದು ಅವರನ್ನ ಹಿಂಬಾಲಿಸ್ತಾ ಇದೆ ಎಂಬುದಾಗಿ. Hallelujah, it is there with you. ಆಮೆನ್. ಅದು ನಿಮಗೆ ಈಗಾಗಲೇ ಕೊಡಲ್ಪಟ್ಟಿದೆ, ನಿಮ್ಮ ಬಳಿಯಲ್ಲಿದೆ. Amen. The next verse. There is another person who experienced the goodness of God. Exodus chapter 33. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಅವರು ದೇವರ ಕೃಪೆಯನ್ನು, ಆತನ ಶುಭವನ್ನು ಅನುಭವಿಸಿದಂತ ವ್ಯಕ್ತಿ. ವಿಮೋಚನ ಕಾಂಡ 33 33ನೇ ಅಧ್ಯಾಯ verse 19. 19ನೇ ವಾಕ್ಯ. And the Lord replied to him, I will make all my goodness pass before you. ಸರ್ವೋತ್ತಮ ಒಳ್ಳೆ, ಕೆಲವುದರಲ್ಲಿ ಒಳ್ಳೆತನಗಳು ಇದೆ. ಓಕೆ, the Lord replied, I will make. Now just check the word, okay? Not little of my goodness. ಆಮೆನ್. ಇಲ್ಲಿ ನಾವು ಗಮನ ಕೊಡಬೇಕಾಗುತ್ತೆ. ದೇವರು ಹೇಳಿರುವಂತದರಲ್ಲಿ ಸ್ವಲ್ಪವೇ, ಕೊಂಚವೇ ಎಂಬುದಾಗಿ Not ಕೊಡಲ್ಪಟ್ಟಿಲ್ಲ. part of goodness will pass before you. ಶುಭವು ಅಥವಾ ಒಳ್ಳೆತನದಲ್ಲಿ ಕೆಲವೊಂದು ಭಾಗ ಮಾತ್ರ ನಿಮ್ಮನ್ನು ಹಿಂಬಾಲಿಸುತ್ತದೆ ಅಂತ This is God himself saying. ಆಮೆನ್. ದೇವರು ತಾನೇ ಹೇಳಿರುವಂತಹ ವಾಕ್ಯವಿದಾಗಿದೆ. To Moses he says, I will make all my goodness
pass before you. ಆಮೆನ್. ದೇವರು ಮೋಶೆಗೆ ಹೇಳಿರುವಂತದ್ದು, ನಾನು ಎಲ್ಲಾ ನನ್ನ ಒಳ್ಳೆತನವು ಶುಭವನ್ನು ನಿನ್ನ ಹಿಂಬಾಲಿಸುವಂತೆ ನಾನು ಮಾಡ್ತೇನೆ. Come on, say it louder. All the goodness of God. ಆಮೆನ್. ದೇವರ ಎಲ್ಲಾ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುತ್ತದೆ. And for this man Moses, it is not following him. God is making it pass before him. ಆಮೆನ್. ಮೋಶೆಯನ್ನ ಈ ಒಂದು ಶುಭವೂ ಕೃಪೆಯು ಹಿಂಬಾಲಿಸ್ತಾ ಇಲ್ಲ, ಅದರ ಮುಂದಾಗಿ ಮೋಶೆ ಹೋಗುವಂತೆ ದೇವರು ಮಾಡಿದ್ದಾರೆ. So what that means is God's goodness is at your back. God's goodness is at your front. ಆಮೆನ್. ಅದರ ಅರ್ಥ ದೇವರ ಶುಭವೂ ಕೃಪೆಯು ನಮ್ಮ ಹಿಂಭಾಗದಲ್ಲೂ ಇದೆ, ಅದರ ಜೊತೆಗೆ ನಮ್ಮ ಮುಂಭಾಗದಲ್ಲೂ ಕೂಡ ಇದೆ. So that means for me, if I see the goodness front, or if I turn here and see goodness, I am always live in excitement. ಆಮೆನ್. ಅದರ ಅರ್ಥ ನಮಗೆ ನಾವು ಹಿಂತಿರುಗಿ ನೋಡುವುದಾದರೆ ನಮ್ಮ ಹಿಂದೆನೇ ಇರುವಂತಹ ಶುಭವೂ ಕೃಪೆಯು ನಮ್ಮನ್ನು ಆಶ್ಚರ್ಯಗೊಳಿಸುವಂತದ್ದಾಗಿದೆ. I am being kept warm by the goodness of God back and front. ದೇವರ ಶುಭವೂ ಕೃಪೆಯು ಅದು ನಮ್ಮ ಸುತ್ತಲೂ ಇರುವುದರಿಂದ ನಮ್ಮನ್ನು ಬೆಚ್ಚಗೆ ಇಡಿಸುವಂತದ್ದಾಗಿದೆ. Hallelujah. ಹಲ್ಲೆಲೂಯಾ. This goodness is for you. ಆಮೆನ್. ಈ ಒಳ್ಳೆಯ ಕಾರ್ಯವು, ಈ ಶುಭವೂ ಕೃಪೆಯು ನಿಮ್ಮನ್ನು ಹಿಂಬಾಲಿಸ್ತಾ ಇದೆ. The only way to experience it, feel the love of God. ಆಮೆನ್. ಇದನ್ನ ಅನುಭವಿಸಬೇಕಾದ್ರೆ ಅದಕ್ಕೆ ಒಂದೇ ಮಾರ್ಗ ಇರೋದು, ದೇವರ ಪ್ರೀತಿಯನ್ನು ನೀವು ಅನುಭವಿಸಿ. Don't allow devil to condemn you and receive condemnation, live in condemnation. Don't do that. ಆಮೆನ್. ಸೈತಾನನು ನಿಮ್ಮ ಮೇಲೆ ತಪ್ಪು ಹೊರಿಸುವಂತದ್ದು, ನಿಮ್ಮ ಮೇಲೆ ದೂಷಿಸುವಂತದ್ದಕ್ಕೆ ನೀವು ಅವಕಾಶ ಕೊಡಬಾರದು. Make God's word convince you ಆಮೆನ್. more than what the devil convinces. ಆಮೆನ್. ಸೈತಾನನು ಏನು ಹೇಳಿ ಅದನ್ನು ನಿಮಗೆ ಒಪ್ಪಿಸುವುದಕ್ಕೆ ಪ್ರಯತ್ನಿಸ್ತಾನೋ ಅದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ನಿಮ್ಮ ಬೇರಿರಲಿ. Are we together? ಹಲ್ಲೆಲೂಯಾ. I want you to, as you go from here, you need to really enjoy, smile, delight, because you have the goodness of God. ಆಮೆನ್. ಈ ಒಂದು ಕೂಟ ಆದ ನಂತರ ಕೂಡ ನೀವು ಇದೇ ಆನಂದದಲ್ಲಿ ಇರಬೇಕು, ಯಾಕಂದ್ರೆ ದೇವರ ಅತಿಶಯವಾದಂತ ಶುಭ ಕೃಪೆ ನಮ್ಮೊಟ್ಟಿಗಿದೆ. Now, at last, as I'm going to finish, ಕಡೆದಾಗಿ ಇರುವಂತಹ ವಾಕ್ಯ, how we enjoy, how we get this, how we make this goodness follow us, go before us, and follow us lavishly. ಈ ಶುಭವು, ಈ ಒಳ್ಳೆತನವು, ಕೃಪೆಯು ಎಲ್ಲವೂ ನಮ್ಮನ್ನು ಹಿಂಬಾಲಿಸುವಂತೆ ಅಥವಾ ನಮ್ಮ ಮೇಲೆ ಹೇರಾಳವಾಗಿ ಬಂದು ಬೀಳುವಂತೆ ನಾವೇನ್ ಮಾಡಬೇಕು? This is the key. If you are, use this key and it will come. ಇದಾಗಿದೆ ಬೀಗದ ಕೈ. ಈ ಬೀಗದ ಕೈಯನ್ನು ನಾವು ಉಪಯೋಗಿಸುವಾಗ ಈ ಎಲ್ಲವೂ ಕೂಡ ನಮ್ಮ ಮೇಲೆ ಬಂದು I ಬೀಳುವಂತದ್ದಾಗಿದೆ. have 4 spares for the four spare keys. Okay? 4 ಕೀಗಳಿದೆ. Okay, you use it and the door will be opened. ಈ 4 ಕೀಯನ್ನು ನಾವು ಉಪಯೋಗಿಸುವಾಗ ಆ ಶುಭವು, ಕೃಪೆಯು, ಆ ಬಾಗಿಲು ತೆರೆಯಲ್ಪಡುವಂತದ್ದು. ಕಳೆದ ದಿನಗಳಲ್ಲಿ ಕಷ್ಟಪಟ್ಟು ತೆಗೆಯಕ್ಕೆ ನೋಡ್ತಾ ಇದ್ದೀವಿ, ರಾಂಗ್ ಕೀ ಆಗ್ತಾ ಇದೆ ಅದಕ್ಕೆ. You are using wrong key and trying your level best, kneeling, shouting, screaming and opening. It is not opening because you are not using the right key. ಆ ಬಾಗಿಲನ್ನು ತೆರೆಯುವುದಕ್ಕಾಗಿ ತಪ್ಪಾದ ಬೀಗದ ಕೈಯನ್ನು ಹಿಡಿದು ನಾವು ಬಹಳ ಕಷ್ಟಪಡ್ತಾ ಇದ್ದೇವೆ, ಆದ್ರೆ ಆ ಬಾಗಿಲು ಓಪನ್ ಆಗ್ತಾ ಇಲ್ಲ. God's keys are very simple. Just put, open, thank the Lord. ಆಮೆನ್. ದೇವರು ಕೊಡುವಂತಹ ಆ ಬೀಗದ ಕೈ ಬಹಳ ಸುಲಭವಾಗಿರುತ್ತೆ, ಅದನ್ನು ಹಾಕಿ ತೆಗೆಯುವುದಾದರೆ ಆ ಬಾಗಿಲು ತೆರೆಯಲ್ಪಡುತ್ತದೆ. You are having in Royal Priesthood Mission Church, you are going to have this key. ಆಮೆನ್. ರಾಯಲ್ ಪ್ರೀಸ್ಟ್ಹುಡ್ ಮಿಷನ್ ಸಭೆಯಲ್ಲಿ ಈ ಕೀಯನ್ನು ನೀವು ಉಪಯೋಗಿಸಲಿದ್ದೀರಿ. The first key, ಮೊದಲನೇ ಮುಖ್ಯವಾದಂತಹ ಕೀ, Exodus chapter 34 verse 18. ವಿಮೋಚನ ಕಾಂಡ 34:18. Moses said to God, show me your glory. ಮೋಶೆಯು ಈ ಪ್ರಕಾರವಾಗಿ ದೇವರಿಗೆ ಹೇಳಿದನು, ನಿನ್ನ ಮಹಿಮೆಯನ್ನು ತೋರಿಸು. He did not ask for goodness. ಆತನು ಶುಭಕ್ಕಾಗಿ ಕೇಳಲಿಲ್ಲ, He sought the glory of God. ಆಮೆನ್. ದೇವರ ಮಹಿಮೆಯನ್ನು ನೋಡುವುದಕ್ಕಾಗಿ ಅಪೇಕ್ಷಿಸಿದಂತ ವ್ಯಕ್ತಿ. Your prayer should be for the glory of God. ಆಮೆನ್. ನಮ್ಮ ಪ್ರಾರ್ಥನೆಯು ದೇವರ ಮಹಿಮೆಗಾಗಿ ಇರುವಂತ Your desire should be for the glory of God. ನಮ್ಮ ಆಸೆಯು, ನಮ್ಮ ವ್ಯಕ್ತಿತ್ವ ಎಲ್ಲವೂ ಕೂಡ ದೇವರ ಒಂದು Your passion should be for the glory of God. ದೇವರ ಮಹಿಮೆಗಾಗಿ ನಮ್ಮ ಒಂದು ಆಸೆ ಇರಬೇಕು. Jesus said, seek His kingdom and His righteousness. ಆಮೆನ್. ಯೇಸು ಸ್ವಾಮಿ ಹೇಳಿದಂತದ್ದು, ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ. And all these things ಅದರ ನಿಮಿತ್ತವಾಗಿ ಬೇರೆ ಎಲ್ಲವೂ ಕೂಡ shall follow you as well. ನಿನ್ನ ಹಿಂಬಾಲಿಸುವಂತದ್ದಾಗಿದೆ. That's what David is saying. It will follow me. ಆಮೆನ್. ಅದೇ ಆಗಿದೆ ದಾವೀದನು ಹೇಳ್ತಾ ಇರುವಂತದ್ದು, ಶುಭವು, ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ. So seek God's kingdom and His glory.
ಅದಕ್ಕಾಗಿ ದೇವರ ರಾಜ್ಯವನ್ನು ಆತನ ಮಹಿಮೆಯನ್ನು ಹುಡುಕುವಂತವರಾಗಿರೋಣ. So it should begin with your prayer. ಅದು ಪ್ರಾರಂಭಗೊಳ್ಳುವಂತದ್ದು ನಮ್ಮ ಪ್ರಾರ್ಥನೆಯಿಂದ ಆಗಿರಬೇಕು. Lord, let me see your glory. ಆಮೆನ್. ದೇವರೇ ನಿನ್ನ ಮಹಿಮೆಯನ್ನು Lord, ಕಾಣುವಂತೆ my ನನಗೆ ಮಾಡು. family life should represent your glory. ನನ್ನ ಈ ಒಂದು ಕುಟುಂಬದ ಜೀವಿತವು ನಿನ್ನ ಮಹಿಮೆಯನ್ನು Lord, ಸೂಚಿಸುವಂತದ್ದಾಗಿರಬೇಕು. let my studies be ultimately for your glory. ನನ್ನ ಎಲ್ಲ ವಿದ್ಯಾಭ್ಯಾಸವು ನಿನ್ನಗೆ ಮಹಿಮೆ ಕೊಡುವಂತಹ See, ರೀತಿಯಲ್ಲಿ when you ಆಗಿರಬೇಕು. pray those lines, prayer, you are opening a platform for God to come in Amen. and take over. ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡುವಾಗ ನಾವು ದೇವರಿಗೆ ಬಾಗಿಲನ್ನು ತೆರೆದುಕೊಡ್ತಾ ಇದ್ದೇವೆ, ಆತನು ಬಂದು ನಮ್ಮ ವಿಷಯದಲ್ಲಿ ಕಾರ್ಯ ಮಾಡಲಿ So ಎಂಬುದಾಗಿ. Moses did not ask 1 hour of prayer. He did not ask lot of list. He had only one list, only one statement. Show me your glory, Lord. ಮೋಶೆಗೆ ಉದ್ದವಾದಂತಹ ಪ್ರಾರ್ಥನೆ ಏನಿರಲಿಲ್ಲ. ಆತನು ಒಂದೇ ವಾಕ್ಯದಲ್ಲಿ ಹೇಳಿದಂತದ್ದು, ದೇವರೇ ನಿನ್ನ ಮಹಿಮೆಯನ್ನು ತೋರಿಸು. And when he asked for one thing, ಆತನು ಒಂದು ವಿಷಯವನ್ನು ಕೇಳುವಾಗ God said all. ಆಮೆನ್. ದೇವರು ಎಲ್ಲವನ್ನೂ ಆತನಿಗೆ ಕೊಡುವಂತವರ. All the goodness will pass Amen. before you. ಎಲ್ಲಾ ಶುಭವೂ ಕೃಪೆಯೂ ನಿನ್ನನ್ನು So ಹಿಂಬಾಲಿಸುವಂತದ್ದಾಗಿದೆ. let seeking glory and kingdom start with prayer. ಆಮೆನ್. ದೇವರ ಮಹಿಮೆಯನ್ನು ದೇವರ ರಾಜ್ಯವನ್ನು ಹುಡುಕುವಂತದ್ದು ಪ್ರಾರ್ಥನೆಯಲ್ಲಿ ಆಗಿರಬೇಕು. Whatever you do, whatever you speak, add God's glory in the statement. ಆಮೆನ್. ನೀವು ಮಾಡುವಂತ ಎಲ್ಲಾ ಕಾರ್ಯದಲ್ಲೂ ಮಾತನಾಡುವಂತ ಎಲ್ಲಾ ವಿಷಯದಲ್ಲೂ ಕೂಡ ದೇವರ ಮಹಿಮೆಯನ್ನು ಆತನ ರಾಜ್ಯವನ್ನು ಹಾಕಿ. Oh, God gave me good job for His glory. ಆಮೆನ್. ಓ ದೇವರು ನನಗೆ ಒಳ್ಳೆ ಕೆಲಸವನ್ನು ಕೊಟ್ಟರು, ಅದು ದೇವರ ಮಹಿಮೆಗಾಗಿ. God gave me the first salary for His glory. ನನಗೆ ಮೊದಲನೇ ತಿಂಗಳ ಸಂಬಳ ಬಂತು, ಅದು ದೇವರ God ಮಹಿಮೆಗಾಗಿ. gave me health for His glory. ನನಗೆ ಒಳ್ಳೆಯ ಉತ್ತಮವಾದ ಆರೋಗ್ಯವಿದೆ, ಅದು ದೇವರ ಮಹಿಮೆಗಾಗಿ. If you are going through any health issues, you just speak out, Lord, my health is for your glory. ಆಮೆನ್. ಯಾವುದಾದ್ರೂ ಆರೋಗ್ಯ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ರೆ ಈ ಪ್ರಕಾರವಾಗಿ ಪ್ರಾರ್ಥನೆಯಲ್ಲಿ ಹೇಳಿ, ದೇವರೇ ನನ್ನ ಆರೋಗ್ಯವು ನಿನ್ನ ಮಹಿಮೆಗಾಗಿ. That's where you open God's presence to come over there. ಆಮೆನ್. ಆ ವಿಷಯದ ಮೇಲೆ ದೇವರ ಪ್ರಸನ್ನತೆ ಇಳಿಯುವಂತೆ ನೀವು ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡುವಾಗ ಆ ಬಾಗಿಲು ತೆರೆಯಲ್ಪಡುತ್ತದೆ. Are we clear? Amen. So the first key is seek God's glory and His kingdom. ಮೊದಲನೇ ಕೀ, ಬೀಗದ ಕೈ ಅಂದ್ರೆ ಮುಖ್ಯವಾದ ವಿಷಯ ಏನಂದ್ರೆ ದೇವರ ಮಹಿಮೆಯನ್ನು ಹುಡುಕುವಂತದ್ದು. The second key, ಎರಡನೇ ಮುಖ್ಯ ವಿಷಯ love God. ದೇವರನ್ನು ಪ್ರೀತಿಸುವಂತದ್ದು. That is the first commandment. ಆಮೆನ್. ಅದಾಗಿದೆ ಮೊದಲನೇ ಒಂದು ಒಡಂಬಡಿಕೆ That is ಆಗಿರುವಂತದ್ದು. very deep in the heart of God. ಆಮೆನ್. ದೇವರ ಹೃದಯದಲ್ಲಿ ಇರುವಂತಹ ವಿಷಯವೂ ಅದೇ ಆಗಿದೆ. ನಾವು ಆತನನ್ನು ಹೆಚ್ಚಾಗಿ ಪ್ರೀತಿಸಬೇಕು. You cannot give anything other than this first thing, love God. ಆಮೆನ್. ನಮ್ಮ ಜೀವಿತದಲ್ಲಿ ಬೇರೆ ಯಾವುದಕ್ಕೂ ಪ್ರಾಮುಖ್ಯತೆ ಇಲ್ಲ. ಮೊದಲನೇದಾಗಿ ನಾವು ದೇವರನ್ನು ಪ್ರೀತಿಸಬೇಕು, Love God. ಆತನನ್ನು ಪ್ರೀತಿಸಬೇಕು. See, you give your maximum to which what you love. ಆಮೆನ್. ನಾವು ಯಾವ ವಿಷಯದಲ್ಲಿ ನಾವು ಹೆಚ್ಚಾಗಿ ಪ್ರೀತಿಸ್ತೀವೋ ಆ ವಿಷಯಕ್ಕೆ ನಾವು ಉತ್ತಮವಾಗಿರುವಂತ ಸಮಯವನ್ನು ಕೊಡುವಂತವರಾಗಿರ್ತೇವೆ. You give your more effort on those things which you really desire and love. ಯಾವುದರ ಮೇಲೆ ನಮಗೆ ಬಹಳ ಆಸಕ್ತಿ ಇದೆ, ಪ್ರೀತಿ ಇದೆ, ಆ ವಿಷಯಗಳಿಗೆ ನಾವು ಹೆಚ್ಚಾದಂತಹ ನಮ್ಮ ಸಮಯವನ್ನು, ಆರೋಗ್ಯವನ್ನು ಎಲ್ಲವನ್ನು ಅದಕ್ಕಾಗಿ ನಾವು If ಮೀಸಲಿಡುತ್ತೇವೆ. you have 10 things to do, 10 ವಿಷಯಗಳಿರುವುದಾದರೆ ನಮ್ಮ ಬಳಿಯಲ್ಲಿ what will ಮಾಡುವುದಕ್ಕಾಗಿ be the first thing that you do? The first thing will be, the first priority will be the needed thing, the loving thing, the thing which you think, oh, this is the first, this is my life. If I doesn't do that, I stop breathing. So if that is the case, God says, I want that position. 10 ವಿಷಯ ಇರುವಾಗ ನಾವು ಮೊದಲನೇದಾಗಿ ಏನನ್ನ ಮಾಡ್ತೇವೆ, ಯಾವುದರ ಮೇಲೆ ಅತಿಯಾಗಿ ಪ್ರೀತಿ ಇರುತ್ತೋ, ಯಾವುದನ್ನು ನಾವು ತುಂಬಾ ಇಷ್ಟಪಡ್ತೇವೋ, ಓ ಇದೇ ನನ್ನ ಉಸಿರು ಎಂಬುದಾಗಿ ಯಾವುದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವೋ ಆ ವಿಷಯವನ್ನೇ ಮಾಡ್ತೇವೆ. ಆ ವಿಷಯವನ್ನ ದೇವರು ನನಗಾಗಿ ಕೊಡು, ನನ್ನನ್ನು ಆ ಪ್ರಕಾರವಾಗಿ ಪ್ರೀತಿಸು ಎಂಬುದಾಗಿ ಕೇಳ್ತಾರೆ. When you come to the presence of God, have you ever said, Lord, I love you? ಆಮೆನ್. ದೇವರ ಸಾನ್ನಿಧ್ಯದಲ್ಲಿ ಬಂದಾಗ ಯಾವತ್ತಾದ್ರೂ ಈ ಪ್ರಕಾರವಾಗಿ ಹೇಳಿದ್ದೀರಾ, ದೇವರೇ ನಾನು ನಿಮ್ಮನ್ನ ಪ್ರೀತಿಸ್ತೇನೆ? See, here read the Psalms of David. He says, I love you, Lord. ಆಮೆನ್. ಕೀರ್ತನೆಗಾರನು ಈ ಪ್ರಕಾರವಾಗಿ ಹೇಳ್ತಾನೆ, ನಾನು ನಿನ್ನ ಪ್ರೀತಿಸ್ತೇನೆ. See, according to Bible, anything that is not expressed is not love. ಆಮೆನ್. ಸತ್ಯವೇದದ ಪ್ರಕಾರ ಯಾವುದೆಲ್ಲ ನಾವು ತೋರಿಸೋದಿಲ್ವೋ, ನಾವು ಅದನ್ನ ಹೇಳುವುದಿಲ್ವೋ, ಅದು ಯಾವುದು ಪ್ರೀತಿನೇ ಅಲ್ಲ. God demonstrated the love that Amen. He had on the cross. ಆಮೆನ್. ದೇವರು ತನ್ನ ಪ್ರೀತಿಯನ್ನ ತೋರಿಸಿದ್ದು ಶಿಲುಬೆಯ ಮೇಲೆ ಆಗಿದೆ. Hallelujah. ಆಮೆನ್. So love God. ಆಮೆನ್. ಅದಕ್ಕಾಗಿ ನಾವು ದೇವರನ್ನು ಪ್ರೀತಿಸಲೇಬೇಕು. God demands love. ಆಮೆನ್. ಆ ಪ್ರೀತಿಯನ್ನ ದೇವರು doesn't ನಮ್ಮಿಂದ need love. ನಿರ್ಬಂಧವಾಗಿ ಕೇಳ್ತಾ ಇದ್ದಾರೆ. Doesn't need love. ಆಮೆನ್. It demands love from you. ಆಮೆನ್. ಆ ಪ್ರೀತಿಯನ್ನ ದೇವರು ನಮ್ಮಿಂದ ನಿರ್ಬಂಧವಾಗಿ ಅಪೇಕ್ಷಿಸ್ತಾ Not ಇದ್ದಾರೆ. because He lacks that ಆಮೆನ್. to bless you. Amen. God knows if you love Him,
everything that you need, it will come to you. ಆಮೆನ್. ಅದರ ಅರ್ಥ ದೇವರು ಆ ವಿಷಯದಲ್ಲಿ ಕೊರತೆ ಉಳ್ಳವನು ಎಂಬುದಾಗಿ ಅಲ್ಲ, ನಾವು ಆತನನ್ನು ಪ್ರೀತಿಸುವಾಗ ನಮ್ಮ ಹಿಂಬಾಲಿಸುವಂತಹ ಎಲ್ಲ ಒಳ್ಳೆಯ ಗುಣಗಳು, ಎಲ್ಲ ಶುಭವು ನಮ್ಮನ್ನು ಹಿಂಬಾಲಿಸುವಂತದ್ದಾಗಿದೆ. All things works for the good of those who love him. ಆಮೆನ್. ಆತನನ್ನು ಪ್ರೀತಿಸುವಂತಹ ವ್ಯಕ್ತಿಗಳಿಗೆ ಎಲ್ಲವೂ ಕೂಡ ಒಳಿತೆ ಆಗುವಂತದ್ದು. What are the things that you are going through? It is very tough. If it turns to be your good, love God. ಆಮೆನ್. ಯಾವ ವಿಷಯ ಎಲ್ಲ ನಿಮಗೆ ಕಷ್ಟಕರವಾಗಿ ನಿಮ್ಮ ಜೀವಿತದಲ್ಲಿ ಇದೆಯೋ ಅದೆಲ್ಲವೂ ಒಳಿತಾಗಿ ಆಗುವುದಾದ್ರೆ ನೀವು ದೇವರನ್ನು ಪ್ರೀತಿಸಬೇಕು. There is another scripture in Corinthians. It says, "No eye has seen, no heart has perceived what God has stored for those who love Him." ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿಯು ಕೇಳಲಿಲ್ಲ, ದೇವರು ಪ್ರೀತಿಸುವಂತಹ ಜನರಿಗಾಗಿ ಇಟ್ಟಿರುವಂತಹ ವಿಷಯಗಳಿವೆ. ದೇವರು ಪ್ರೀತಿಸುವಂತ ಜನರಲ್ಲ, ದೇವರನ್ನ ಪ್ರೀತಿಸುವ. See, God loves everyone. Amen. But doesn't mean everything is been given to them. But if you have that spirit to love God, to go to any extent, I tell you, things are going to come on your side. ಆಮೆನ್. ದೇವರು ಎಲ್ಲರನ್ನು ಪ್ರೀತಿಸ್ತಾರೆ, ಆದ್ರೆ ನಾವು ದೇವರನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸುವುದಕ್ಕೆ ನಿರ್ಧರಿಸುವುದಾದರೆ ದೇವರು ನಮಗೆ ಎಲ್ಲವನ್ನು ಕೊಡುವವನಾಗಿದ್ದಾನೆ. This is the second key. ಆಮೆನ್. ಇದು ಎರಡನೇ ವಿಷಯವಾಗಿದೆ. Hallelujah. The third one. ಮೂರನೇ ವಿಷಯ. The third one is thank God. ಆಮೆನ್. ದೇವರಿಗೆ ಯಾವಾಗಲೂ ಕೃತಜ್ಞತೆ ಸಲ್ಲಿಸುವಂತದ್ದು. In all times give thanks. ಎಲ್ಲಾ ಸಮಯದಲ್ಲೂ ಆತನಿಗೆ ಕೃತಜ್ಞತೆ Bible ಸಲ್ಲಿಸುವಂತದ್ದು. says all times give thanks. ಸತ್ಯವೇದ ಹೇಳುವಂತದ್ದು ಅದೇ, ಎಲ್ಲಾ ಸಮಯದಲ್ಲೂ Do ಆತನಿಗೆ you know ಕೃತಜ್ಞತೆ another ಸಲ್ಲಿಸಿ. secret? God says that is the will of God. ಆಮೆನ್. ಇನ್ನೊಂದು ರಹಸ್ಯ ಏನಂದ್ರೆ ದೇವರ ವಾಕ್ಯ ಹೇಳುವಂತದ್ದು ಅದೇ ದೇವರ ಚಿತ್ತವಾಗಿದೆ. When things are wrong, what you are supposed to do? ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ವಿಷಯಗಳು ತಪ್ಪಾಗಿ ಹೋಗ್ತಾ ಇದ್ರೆ ಏನ್ ಮಾಡ್ಬೇಕು? Thank God, that is the will of God. ಆಮೆನ್. ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು, ಅದೇ ದೇವರ See, the ಚಿತ್ತವಾಗಿದೆ. Bible says this is the will of God for you, that you may give thanks to the Father in all things, in all circumstances. ಎಲ್ಲಾ ಸಂದರ್ಭದಲ್ಲಿಯೂ ದೇವರಿಗೆ ಯಾವಾಗಲೂ ಕೃತಜ್ಞತೆ ಸಲ್ಲಿಸುವಂತದ್ದೇ ದೇವರ ಚಿತ್ತವಾಗಿದೆ. I mean, thank God for everything. ಎಲ್ಲದಕ್ಕಾಗಿ ದೇವರಿಗೆ ಕೃತಜ್ಞತೆ You ಸಲ್ಲಿಸಿ. have your plate, but there is no breakfast. Thank the Lord. ಆಮೆನ್. ತಟ್ಟೆ ಇದೆ, ಆದ್ರೆ ಅದರಲ್ಲಿ ತಿನ್ನುವುದಕ್ಕಾಗಿ ಅನ್ನ ಇಲ್ಲ, ಪರವಾಗಿಲ್ಲ, ದೇವರಿಗೆ ಸ್ತೋತ್ರ ಮಾಡಿ. See, Jesus is the example. ಯೇಸು ಸ್ವಾಮಿಯೇ ಇದಕ್ಕೆ ಉದಾಹರಣೆ. When there is a lack, thank the Lord. ಕೊರತೆ ಇದ್ದಾಗಲೂ ಕೂಡ ದೇವರಿಗೆ ಕೃತಜ್ಞತೆ. 5,000 people, 5 bread, thank the Lord. ಆಮೆನ್. 5,000 ಜನರ ಇದ್ದರೂ ಕೂಡ 5 ರೊಟ್ಟಿ ಇದ್ದು ದೇವರಿಗೆ ಸ್ತೋತ್ರ. See, just apply His principle. ಆತನ ಎಲ್ಲ ವಿಷಯ ಗುಣಗಳನ್ನು ನಾವು Don't struggle. ಯಾವುದೇ ಕಾರಣಕ್ಕೂ ಕಷ್ಟಪಡುವಂತಹ ಅವಸ್ಥೆ ಬೇಡ. Allow Him to do things. ಆತನು ಕೆಲಸ ಮಾಡುವುದಕ್ಕಾಗಿ, ಕಾರ್ಯ Be ಮಾಡುವುದಕ್ಕಾಗಿ secure in His ಬಿಟ್ಟುಕೊಡಿ. presence. ಆಮೆನ್. ಆತನ ಸಾನ್ನಿಧ್ಯದಲ್ಲಿ ನಾವು ಆಶ್ರಯಗೊಳ್ಳೋಣ. Hallelujah. ಆಮೆನ್. Even for the crows, ravens, He gives that food at the right time. ಆಮೆನ್. ತಕ್ಕ ಸಮಯದಲ್ಲಿಯೇ ಆ ಹಕ್ಕಿಗೂ ಕೂಡ ದೇವರು ಆಹಾರವನ್ನು ಕೊಟ್ಟರು. Ravens doesn't work, you know. They only steal. ಕಾಗೆಗಳು ಅವರು ಕೆಲಸ ಮಾಡೋದಿಲ್ಲ, ಅದರ ಬದಲಾಗಿ ಅದು ಕಸಿದುಕೊಳ್ಳುವಂತದ್ದು. Even to those, you know, kind of birds, God is giving food at the right time. ಆಮೆನ್. ಅಂತ ಹಕ್ಕಿಗಳಿಗೂ ಕೂಡ ದೇವರು ತಕ್ಕ ಸಮಯದಲ್ಲಿ ಆಹಾರವನ್ನು ಕೊಡುತ್ತಾರೆ. And God is telling it to His disciples, people, oh, you of little faith, how much more Father in heaven will care for you. ಆಮೆನ್. ಶಿಷ್ಯಂದರಿಗೆ ಹೇಳುವಂತದ್ದು ದೇವರು, ನೀವು ಅಲ್ಪ ವಿಶ್ವಾಸಿಗಳೇ, ನಿಮಗೆ ದೇವರು ಇನ್ನೂ ಹೆಚ್ಚಾಗಿ ಕೊಡುವಂತವನಾಗಿದ್ದಾನಲ್ಲ. Psalms 34:1 says, I give thanks to the Lord at all times. His praise shall continually be in my mouth. ಆಮೆನ್. ನಾನು ಯಾವಾಗಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಆತನನ್ನು ಆರಾಧಿಸ್ತಾ ಇರ್ತೇನೆ, ಅದು ನನ್ನ ಬಾಯಲ್ಲಿ ಇರುವಂತದ್ದು. Amen. And when you read the following verses in Psalms 34, you come across a lot of promises and goodness. 34ನೇ ಕೀರ್ತನೆ ಓದುವಾಗ ಅಲ್ಲಿ ದೇವರು ಮಾಡಿದಂತ ಒಡಂಬಡಿಕೆಗಳನ್ನು, ವಾಗ್ದಾನಗಳನ್ನು ನಾವು ನೋಡಬಹುದು. It begins with thanksgiving. ಅದು ಪ್ರಾರಂಭಗೊಳ್ಳುವಂತದೇ ಕೃತಜ್ಞತೆಯಿಂದ. So thank the Lord. ಅದಕ್ಕಾಗಿ ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿ. So let us check whether this principle is right from the other portions of the Bible. ಆಮೆನ್. ಸತ್ಯವೇದದಲ್ಲಿ ಬೇರೆ ಭಾಗದಿಂದಲೂ ಈ ಒಂದು ವಿಷಯಗಳು ಸರಿಯಾಗಿದೆಯಾ ಎಂಬುದಾಗಿ. When Job had everything, ಯೋಬನ ಬಳಿಯಲ್ಲಿ ಎಲ್ಲವೂ ಇದ್ದಂತ the ಸಂದರ್ಭದಲ್ಲಿ devil started to steal things. ಸೈತಾನನು ಅವನ ಬಳಿಯಲ್ಲಿ ಇದ್ದಂತದನ್ನ ಕಸಿದುಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. This Job already learned this principle. ಈ ಯೋಬನಿಗೆ ಈ ಒಂದು ಕೃತಜ್ಞತೆ, ಯಾವಾಗಲೂ ಕೃತಜ್ಞತೆ ಸಲ್ಲಿಸಬೇಕು ಎಂಬುವಂತ ವಿಷಯ ಆತನಿಗೆ He ತಿಳಿದಿತ್ತು. said God gave and God taken. Thanks be to the Lord. ಅದಕ್ಕಾಗಿ ಯೋಬನು ಈ ಪ್ರಕಾರವಾಗಿ ಹೇಳಿದನು, ಕೊಟ್ಟಿದ್ದು ದೇವರು, ಕಿತ್ಕೊಂಡಿದ್ದು ದೇವರು, ಎಲ್ಲಾ ಕೃತಜ್ಞತೆಯೂ For ಆತನಿಗೆ everything he ಸಲ್ಲಿಸಲಿ. gave thanks. ಎಲ್ಲದಕ್ಕೂ ಸಹ ಆತನು ಕೃತಜ್ಞತೆ ಸಲ್ಲಿಸುವಂತ Thanking ವ್ಯಕ್ತಿಯಾಗಿದ್ದನು. God. ದೇವರಿಗೆ ಸ್ತೋತ್ರ At last ಹೇಳುವಂತ. what happened? ಕಡೆಯದಾಗಿ ಆಗಿದ್ದು, Everything was added to him. ಆಮೇಲೆ ಆತನು ಕಳೆದುಕೊಂಡಂತದ್ದೆಲ್ಲದಕ್ಕಿಂತ ಎರಡರಷ್ಟಾಗಿ ಆತನ ಬಳಿಯಲ್ಲಿ ಬಂದು See, if ಸೇರಿತು. you need to be thankful person, you need to have patience. ಆಮೇಲೆ
ಕೃತಜ್ಞತೆ ಸಲ್ಲಿಸುವಂತ ವ್ಯಕ್ತಿ ಆಗಿರಬೇಕಾದ್ರೆ ತಾಳ್ಮೆ ಇರಬೇಕು. There are people thank the Lord without patience. ಎಷ್ಟೋ ಜನರಿಗೆ At last they end up to be patient. ತಾಳ್ಮೆನೇ ಇಲ್ಲದೆ ಕೃತಜ್ಞತೆ ಸಲ್ಲಿಸ್ತಾರೆ, ಕಡೆದಾಗಿ ಅವರೇ ಒಂದು ಪೇಷಂಟ್ I ಆಗ್ಬಿಡ್ತಾರೆ. think in chapter 4 of James, where James is turning us to asking us to look back to Job and say, see the patience of Job and see the goodness of God, how God brought all things back to him. ಆಮೆನ್. ಯೋಬನು ಈ ಪ್ರಕಾರವಾಗಿ ಹೇಳ್ತಾನೆ, ಆತನ ಒಂದು ತಾಳ್ಮೆಯನ್ನು ನೋಡಿರಿ ಎಂಬುದಾಗಿ. Okay, so thank God. ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. At last, fourth key. ನಾಲ್ಕನೇ ವಿಷಯವಾಗಿ Fourth key is praising God. ದೇವರಿಗೆ ಯಾವಾಗಲೂ ಕೂಡ ಸ್ತೋತ್ರ ಸಲ್ಲಿಸುವಂತದ್ದು, Praise God. ಆತನನ್ನು ಹೊಗಳುವಂತದ್ದು, ಆತನ That is the right word. Praise God. ಆಮೆನ್. ಆತನನ್ನು ಯಾವಾಗಲೂ ಸದಾಕಾಲವೂ ಹೊಗಳುವಂತದ್ದಾಗಿರಬೇಕು. Oh, thank you, Lord, is not praising God. ಕೃತಜ್ಞತೆ ಸಲ್ಲಿಸುವಂತದ್ದು ಹೊಗಳುವಂತದ್ದಲ್ಲ. God, praising God is something when you are going through any hard time. ಹೊಗಳುವಂತದ್ದು ನಾವು ಯಾವುದಾದ್ರೂ ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ When you find no way, ಬೇರೆ ಯಾವ ಮಾರ್ಗವೂ ಕಾಣದೇ ಇದ್ದಾಗ, that's where you come up with praise. ಅಂತ ಸಂದರ್ಭದಲ್ಲಿ ಆಗಿರುತ್ತೆ ನಾವು ಆತನನ್ನು ಹೊಗಳುವ. You say, Lord, Amen. I did not see the route between Amen. the Red Sea, not even Moses, but you already saw Amen. the door open. Amen. If you have done there, you are able to do it here. I Amen. praise you, Lord, because you are powerful. ಕಷ್ಟಕರವಾದಂತ ಸಂದರ್ಭದಲ್ಲಿ ನಾವು ಈ ಪ್ರಕಾರವಾಗಿ ಹೇಳ್ಬೇಕು, ದೇವರೇ, ಕೆಂಪು ಸಮುದ್ರದ ಮಧ್ಯದ ದಾರಿಯನ್ನು ಮೋಶೆಯೂ ಕಾಣಲಿಲ್ಲ, ನಾವು ಕಾಣಲಿಲ್ಲ, ಆದ್ರೆ ಆ ದಾರಿಯನ್ನು ಕಂಡಂತ ನೀನು ಒಳ್ಳೆಯವನಾಗಿದ್ಯಾ. ಇಂಥ ಕಷ್ಟಕರವಾದ ಸಂದರ್ಭದಲ್ಲೂ ಕೂಡ ನೀನು ಒಳ್ಳೆಯದಾಗಿ ದಾರಿಯನ್ನು ಮಾಡಿಕೊಡ್ತೀಯಾ, ನೀನು ಒಳ್ಳೆಯವನು ಎಂಬುದಾಗಿ. Actually, what we are doing it wrong. When God do things, we praise God. ಆಮೇಲೆ ನಾವು ಇದನ್ನ ತಪ್ಪಾಗಿ ಮಾಡ್ತಾ ಇದ್ದೇವೆ. ದೇವರು ಒಳ್ಳೆ ಕಾರ್ಯವನ್ನು ಮಾಡಿದಾಗ ಮಾತ್ರ ನಾವು ಆತನನ್ನು ಹೊಗಳುತ್ತೇವೆ. That's where you need to thank God. ಆಮೇಲೆ ಆಗ ನಾವು ದೇವರನ್ನು ಹೊಗಳಲೇಬೇಕು. But when things are not going good, ಆದ್ರೆ ಪರಿಸ್ಥಿತಿಗಳು ನಮ್ಮ ಕೈ ಮೀರಿ ಹೋದಂತಹ ಸಂದರ್ಭದಲ್ಲಿ you know God more deeply and you acknowledge Him, you believe in Him, and you see very less and limited. You see your problems in a very tiny way and you praise God. ಆಮೇಲೆ ಪರಿಸ್ಥಿತಿ ಕೈ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಕೂಡ ನನ್ನ ದೇವರು ಯಾರು, ಆತನು ಎಂತ ಸರ್ವಶಕ್ತನು ಎಂಬುದಾಗಿ ತಿಳಿದಿರುವಂತಹ ವ್ಯಕ್ತಿ ಮಾತ್ರ ಅಂತ ಸಂದರ್ಭದಲ್ಲೂ ಆತನನ್ನು ಹೊಗಳೋದಕ್ಕೆ ಸಾಧ್ಯ. Shadrach, Meshach, Abednego said, I see the fire here. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಈ ಪ್ರಕಾರವಾಗಿ ಹೇಳಿದ್ರು, ನಾನು ಇಲ್ಲಿ ಬೆಂಕಿಯನ್ನು ನೋಡ್ತಾ ಇದ್ದೇನೆ. That's where the proclamation of praise. ಆಗ ಆಗಿತ್ತು ದೇವರನ್ನು ಹೊಗಳುವಂತಹ ಒಂದು ವಾಕ್ಯ. Our God is able. ಆಮೇಲೆ ನನ್ನ ದೇವರಿಂದ ಇದು ಸಾಧ್ಯ. Is it possible with you? ಆಮೇಲೆ ನಿಮ್ಮಿಂದ ಇದು ಸಾಧ್ಯನಾ? But we are not praising God. ನಾವು ಆ ಕಷ್ಟಕರವಾದಂತ ಬೆಂಕಿಯ ಸಂದರ್ಭದಲ್ಲಿ ದೇವರನ್ನು ಹೊಗಳ್ತಾ ಇಲ್ಲ. When problem come, we cry instead of praising. ಕಷ್ಟ ಬಂದಾಗ, ತೊಂದರೆಗಳು ಬಂದಾಗ ದೇವರನ್ನು ಹೊಗಳೋದು ಬಿಟ್ಟು ನಾವು ಅಳ್ತಾ ಕೂತ್ಕೊಳ್ತೀವಿ. And that's why God is in confusion. People are not understanding His language. ಆಮೇಲೆ ದೇವರ ಭಾಷೆಯನ್ನ ಜನರು ಅರ್ಥ ಮಾಡ್ಕೊತಾ ಇಲ್ಲ. We are in two different dimensions. ಆಮೇಲೆ ದೇವರು ಒಂದು ಮಾರ್ಗದಲ್ಲಿ ಇರುವುದಾದ್ರೆ ನಾವು ಬೇರೆ ಮಾರ್ಗಕ್ಕೆ ಓಡುವಂತವರಾಗಿದ್ದೇವೆ. When you see problem, praise God. ಆಮೇಲೆ ಸಮಸ್ಯೆಗಳು ಬಂದಾಗ, ಕಷ್ಟ ಬಂದಾಗ ದೇವರನ್ನು ಹೊಗಳುವಂತವರಾಗಿದ್ದೇವೆ. Tackle your problem with praise. ಆಮೇಲೆ ಆ ಸಮಸ್ಯೆಗಳನ್ನು ನಾವು ಹೇಗೆ ಹೋರಾಡಬೇಕಂದ್ರೆ ದೇವರನ್ನು ಹೊಗಳುವುದರ ಮುಖಾಂತರ. You are a royal priesthood and a peculiar people called out from darkness to declare the praises of Him.